ಹಲೋ ಎವ್ರಿವನ್, ಎಕ್ಸಸೈಸ್ ನಂಬರ್ 11.3 ಥರ್ಡ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿ ಬರೆಯೋದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ? ಓಕೆ, ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ, ಫೈವ್ ಪಕ್ಕಕ್ಕೆ ಎಷ್ಟು ಝೀರೋಸ್ ಕೊಟ್ಟಿದ್ದಾರೆ? 1 2 3 4 5 6 7 ಝೀರೋಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಯಾವ ರೀತಿ ಬರೆಯೋದು ನೋಡಿ. 5 ಇಂಟು 1 ಬರೆದು ಎಷ್ಟು ಝೀರೋಸ್ ಇದ್ದಾವಲ್ಲ ಅಷ್ಟು ಝೀರೋಸು ಬರಿಬೇಕು. ಎಷ್ಟು ಝೀರೋಸ್? 7 ಝೀರೋಸ್ ಇದ್ದಾವೆ. ಸೊ 1 2 3 4 5 6 7 ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು? 5 ಇಂಟು 10 ಟು ದ ಪವರ್ ಆಫ್ 7 ಝೀರೋಸ್ ಇದ್ವಲ್ಲ, ಸೊ 10 ಟು ದ ಪವರ್ ಆಫ್ 7. ಓಕೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಈ ನಂಬರ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಇದಾಯಿತು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಇದನ್ನು ಅದೇ ರೀತಿ ಮಾಡೋಣ. 7 ಇಂಟು ಎಷ್ಟು ಝೀರೋಸ್ ಇದ್ದಾವೆ ನೋಡಿ? 6 ಝೀರೋಸ್ ಇದ್ದಾವೆ. 1 2 3 4 5 6. ಸೊ ಏನು ಬರಿಬೇಕು? 7 ಇಂಟು 1 ಬರೆದು 6 ಝೀರೋಸ್ ಬರಿಬೇಕು. ಓಕೆ, ಈಗ 7 ಇಂಟು 10 ಟು ದ ಪವರ್ ಆಫ್ ಏನು ಬರಿಬೇಕು? 6 ಝೀರೋಸ್ ಇದ್ದರೆ 6 ಬರಿಬೇಕು. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಈಗ ನೋಡಿ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ. 3 1 8 6 5 ಕೊಟ್ಟು 5 ಝೀರೋಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಮಾಡಬೇಕು ನೋಡಿ. 3 1 8 6 5 ಬರೆದ್ವಿ. ಇದಾದಮೇಲೆ ಇಂಟು 10 1 ಬರೆದು 5 ಝೀರೋಸ್ ಇದ್ದಾವಲ್ಲ, 5 ಝೀರೋಸ್ ಬರೆದ್ಬಿಟ್ವಿ. ಓಕೆ, ಈಗ ಇದೇ ನಂಬರ್ ಇಂಟು ಬರೆದು 10 ಟು ದ ಪವರ್ ಆಫ್ 5 ಬರಿಬೋದು ಅಂತ ಕೇಳಿದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತು ಹೆಂಗೆ ಬರೆಯೋದು ಅಂತಂದರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ 36 ಇದೆ ಅಂತ ಇಟ್ಕೊಳ್ಳಿ. 36ನ ನಾವು 3.6 ಇಂಟು 10 ಮಾಡ್ಬೋದಲ್ವಾ? ಸೇಮ್ ಅದೇ ವ್ಯಾಲ್ಯೂ ಬರುತ್ತೆ ನೋಡಿ. 0 1 6 6 1 3 3. 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ಸೊ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನು ಬರುತ್ತೆ? 0 ಇದ್ದರೂ ಒಂದೇ, ಇಲ್ಲದಿದ್ರು ಒಂದೇ. 36 ಬಂತು. ಸೇಮ್ ಅದೇ ರೀತಿ ಇಲ್ಲಿನೂ ಮಾಡಬೇಕು ನಾವು. 3 ಎಷ್ಟು ಡಿಜಿಟ್ಸ್ ಇದ್ದಾವೆ 3 ಆದಮೇಲೆ ನೋಡಿ? 1 2 3 4 ಇದ್ದಾವೆ. ಸೊ ಏನು ಮಾಡಬೇಕು ನಾವು? 3.1865 ಪಾಯಿಂಟ್ ಆದಮೇಲೆ 4 ಡಿಜಿಟ್ಸ್ ಬರ್ತಿದ್ದೀವಲ್ವ. ಸೊ ನಾವೇನು ಮಾಡಬೇಕು? 4 ಡಿಜಿಟ್ಸ್ 4 ಝೀರೋಸ್ ಹಾಕಬೇಕು. 1 ಬರೆದು 4 ಝೀರೋಸ್ ಹಾಕಬೇಕು. ಈಕ್ವಲ್ ಆಗುತ್ತೆ. ಇದ್ರ ವ್ಯಾಲ್ಯೂವು ಇದು ವ್ಯಾಲ್ಯೂ ಈಕ್ವಲ್ ಆಗುತ್ತೆ. ಸೇಮ್ ಇದೇ ರೀತಿ. ಓಕೆ, 36ನ ಇಂಟು 3.6 ಇಂಟು 10 ಮಾಡಿದ್ರೆ ನಮ್ಗೆ ಹೆಂಗೆ ಬರುತ್ತೋ ಸೇಮ್ ಅದೇ ರೀತಿ ಇದು ಬರ್ದಂಗೆ. ಓಕೆ, ಈಗ ನಾವು ಇದನ್ನು ಬರಿಬೇಕು, ಆ್ಯಸ್ ಇಟ್ ಈಸ್ ಬರಿಬೇಕು. ಬರೀ ಇಷ್ಟೇ ಬರೆದು ಬಿಡೋದಲ್ಲ. ಇಂಟು ಇದಿದೆ ಅಲ್ವ ಮೇಲೆ ಯೂನಿಟ್ 10 100 1000 10,000 ಲ್ಯಾಕ್ 1 ಲ್ಯಾಕ್ ಇದೆ. ಸೊ 5 ಝೀರೋಸ್ ಇದೆ ಅಂತ ಅರ್ಥ. 1 2 3 4 5. ಓಕೆ, ಈಗ 3 ಪಾಯಿಂಟ್ ಆ್ಯಸ್ ಇಟ್ ಈಸ್ ಬರೀರಿ. 1865 ಇಂಟು ನೋಡಿ. ಈಗ ಯಾವ ರೀತಿ ಬರಿಬೇಕು? 10 ಬರದೆ ಪವರ್ಸ್ ಎಷ್ಟು ಬರಿಬೇಕು? ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ. 3 4 5 6 7 8 9 ಆಯ್ತಲ್ಲ. ಫುಲ್ ಟೋಟಲ್ ಇದಷ್ಟು ಸೇರಿ ಎಷ್ಟು ಝೀರೋಸ್ ಆಯಿತು? 9 ಆಯಿತು. ಸೊ ನಾವೇನು ಬರಿಬೇಕು? 10 ಟು ದ ಪವರ್ ಆಫ್ 9. ಓಕೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಈ ರೀತಿ ಕೊಟ್ಟಾಗ ನಾವು ಈ ಥರ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಓಕೆ, ಇದನ್ನು ಯಾವ ರೀತಿ ಮಾಡೋದು ನೋಡಿ. ಇದನ್ನು ಹಾಗೆ ಮಾಡೋಣ. 3 ಇಂಟು ಇದನ್ನು ಅದೇ ರೀತಿ ಮಾಡೋಣ. 3.907878. ಓಕೆ, ಈಗ ನಾವು ಪಾಯಿಂಟ್ ಇಲ್ಲಿಟ್ವಲ್ಲ, ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದ್ದಾವೆ ನೋಡಿ. 3 ಪಕ್ಕಕ್ಕೆ ಇಟ್ಬಿಟ್ವಿ ನಾವು ಪಾಯಿಂಟ್. ಸೊ ಪಾಯಿಂಟ್ ಇಟ್ವಿ. ಇಲ್ಲಿ ಎಷ್ಟು ಡಿಜಿಟ್ ಇದೆ? 1 2 3 4 5 ಇದ್ದಾವೆ. ಸೊ ಇಂಟು 5 ಹಾಕ್ಕೋಬೇಕು. ಅಂದರೆ ಹೆಂಗೆ? 10 ಬರೆದು 5 ಝೀರೋಸ್ ಹಾಕ್ಕೋಬೇಕು. 1 ಬರೆದು 5 ಝೀರೋಸ್ ಹಾಕ್ಕೋಬೇಕು. ಓಕೆ, ಅವಾಗ ನಮಗೆ ಈ ವ್ಯಾಲ್ಯೂ ಸೇಮ್ ಆಯಿತು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು?
3.90878 ಇಂಟು 10⁻⁴ ಏನಿದೆ ಇಲ್ಲಿ ಎಷ್ಟು ಝೀರೋಸ್ ಇದೆ, 5 ಝೀರೋಸ್ ಇದ್ದಾವೆ. ಸೊ 5 ಝೀರೋಸ್ ಬರೀಬೇಕು. ಆವಾಗ ಇದು ಸೇಮ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ದಂಗೆ ನಾವು. ಓಕೆ, ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 0.3 ಪಕ್ಕಕ್ಕಿಟ್ಟ ಮೇಲೆ ಪಕ್ಕಕ್ಕೆ ಎಷ್ಟು ಡಿಜಿಟ್ಸ್ ಇರ್ತಾವಲ್ಲ ಅಷ್ಟು ಝೀರೋಸ್ ನಾವು ಬರಿಬೇಕು. ಬರೆದ ಮೇಲೆ ಆ ಝೀರೋಸ್ ಎಷ್ಟಿದಾವೋ ಅಷ್ಟು 10⁻⁴ ಬರಿಬೇಕು. ಓಕೆ, ಅವಾಗ ನಮಗೆ ಈಕ್ವಲ್ ಆಗುತ್ತೆ. ಈ ನಂಬರ್ ನಮಗೆ ಈ ನಂಬರ್ ಈಕ್ವಲ್ ವ್ಯಾಲ್ಯೂ ಇರಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. 39087.8 ಅಂತ ಕೊಟ್ಟಿದ್ದಾರೆ. ಸೇಮ್ ಅದೇ ನಂಬರೇ ಕೊಟ್ಟಿದ್ದಾರೆ ನೋಡಿ, ಬಟ್ 0.8 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕಪ್ಪ? ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡಬೇಕು ನೋಡಿ, ಯಾವ ರೀತಿ ಮಾಡಬೇಕು ತೋರಿಸ್ತೀನಿ. ಈಗ ಈ ಪಾಯಿಂಟ್ ಇಲ್ಲಿದೆ ಅಲ್ವಾ, ಈ ಪಾಯಿಂಟ್ನ ಇಲ್ಲಿ ಕಳಿಸೋಣ. ಓಕೆ, ಇಲ್ಲಿ ನೋಡಿ 39087 ಪಕ್ಕಕ್ಕೆ ಇಲ್ಲಿ ಪಾಯಿಂಟ್ ಇದೆ, 0.8 ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, 3 ಪಾಯಿಂಟ್ ಇಟ್ಟು ಅವಿಷ್ಟು ನಂಬರ್ ಬರೆಯೋಣ. ಓಕೆ, 3.90878 ಆಯಿತು. ಇಲ್ಲಿಂದ ಇಲ್ಲಿ ಕಳಿಸಿರೋ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಈಗ ನಾವು ಅದಕ್ಕೆ ಏನು ಮಾಡಬೇಕು ನೋಡಿ, 8 ಇಲ್ಲಿ ಝೀರೋಸ್ ಅಂತೂ ಇಲ್ಲ ನೋಡಿ, ಇಲ್ಲೇನು ಝೀರೋಸ್ ಏನು ಇಲ್ವಲ್ಲ. ಓಕೆ, ಇಲ್ಲಿ ನಾವು ಈಗ ಈ ಪಾಯಿಂಟ್ನ ಇಲ್ಲಿವರೆಗೆ ಸೆಂಡ್ ಮಾಡಿದ್ದೀವಲ್ವ. ಸೊ ಇಲ್ಲಿಗೆ ಸೆಂಡ್ ಮಾಡಿದ್ಮೇಲೆ ಇಲ್ಲಿ ಎಷ್ಟು ಝೀರೋಸ್ ಬಂತು? 1 2 3 4 ಡಿಜಿಟ್ಸ್ ಇದ್ದಾವೆ. ಈ 8 ಬಿಟ್ಬಿಡಿ, ಯಾಕಂದರೆ 8ಕ್ಕೆ ಮುಂಚೆನೇ ಇದೆ ಪಾಯಿಂಟಿನ ಎಲ್ಲಿಂದ ಎಲ್ಲಿ ಸೆಂಡ್ ಮಾಡಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಸೆಂಡ್ ಮಾಡಿದ್ದೀರಾ. ಈ ಮಧ್ಯ ಎಷ್ಟು ಬರುತ್ತೆ? 4 ಡಿಜಿಟ್ಸ್ ಇದ್ದಾವೆ ನಮಗೆ. ಸೊ 4 ಝೀರೋಸ್ ಬರೀಬೇಕು ಈ ರೀತಿ. ಓಕೆ, ಈ ರೀತಿ ಬರಿಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೇಮ್ ಅದೇ ರೀತಿ ಬರೀರಿ. 3.90878 ಇಂಟು 10⁻⁴. ಅಂಡರ್ಸ್ಟ್ಯಾಂಡ್ ಆಯಿತಾ? ಪಾಯಿಂಟನ್ನು ಈ ಕಡೆ ಕಳಿಸ್ಬೇಕು, ಮಧ್ಯೆ ಎಷ್ಟು ಡಿಜಿಟ್ಸ್ ಇದೋ ಅಷ್ಟು ಝೀರೋಸ್ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10⁻⁴ ಎಷ್ಟು ಝೀರೋ ಇದೋ ಅಷ್ಟು ನಂಬರ್ ಬರಬೇಕು. ಓಕೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಈಗ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ. 39088.78 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ಯಾವ ರೀತಿ ಮಾಡಬೇಕು? ಸೇಮ್ ಅದೇ ರೀತಿ ಮೇಲೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡಬೇಕು. ನೋಡಿ ಇಲ್ಲಿ ಇಲ್ಲಿಂದ ಪಾಯಿಂಟ್ ಇವಾಗ ಎಲ್ಲಿ ಕಳಿಸ್ಬೇಕು? ಇಲ್ಲಿ ಕಳಿಸ್ಬೇಕು. 3 ಪಕ್ಕಕ್ಕೆ ಕಳಿಸ್ಬೇಕು. 3 ಪಕ್ಕಕ್ಕೆ ಕಳಿಸಿದ ಮೇಲೆ ಇಲ್ಲಿ ಎಷ್ಟು ಡಿಜಿಟ್ಸ್ ಬಂದವು? ಇಲ್ಲಿಂದ ಇಲ್ಲಿ ಈಗ 7 8 ಬಿಟ್ಬಿಡಿ. 7 8 ಈ ಪಾಯಿಂಟ್ ರೈಟ್ ಸೈಡ್ ಇದೆ, ಅದು ಬಿಟ್ಬಿಡಿ. ಈ ಪಾಯಿಂಟ್ ಇಲ್ಲಿಗೆ ಕಳಿಸೋ ಮಧ್ಯೆ ಎಷ್ಟಿದ್ದಾವೆ ನಮಗೆ? 3 ಡಿಜಿಟ್ಸ್ ಇದ್ದಾವೆ. ಸೊ ಅದನ್ನು ನೋಟ್ ಮಾಡಿಕೊಂಡು ನಾವು ಬರೀಬೇಕು. 3.908, ಯಾಕೆಂದರೆ 7 8 ಮುಂಚೆನೇ ಇದೆ ಅಲ್ವಾ, ಅದಕ್ಕೆ 7 8ನ ನಾವು ಕೌಂಟ್ ಮಾಡಬಾರ್ದು. ಈಗ ಎಷ್ಟು ಡಿಜಿಟ್ಸ್ ಇದ್ದಾವೆ ಅಷ್ಟು ನಾವು ಬರಿಬೇಕು, ಝೀರೋಸ್ ಬರಿಬೇಕು. 3 ಡಿಜಿಟ್ಸ್ ಇದ್ದಾವಲ್ವ ಇಲ್ಲಿ, 908. ಸೊ 3 ಝೀರೋಸ್ ಬರೆದಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿಬೇಕು? 3.90878 ಸೇಮ್ ಆ್ಯಸ್ ಇಟ್ ಈಸ್ ಬರೆದು 10⁻⁴ ಏನು ಬರಬೇಕು? 3 ಝೀರೋಸ್ ಇದೆ ಅಲ್ವಾ, ಸೊ 10⁻⁴. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಒನ್